ಈ 5 ಗ್ಯಾರಂಟಿಗಳಿಗೋಸ್ಕರ ಬೆಲೆ ಹೆಚ್ಚಳ ಮಾಡ್ತಾ ಇದ್ದಾರೆ ಹೇಗೆ ಅಂತ? 5 ಗ್ಯಾರಂಟಿಗಳಿಗಿಂತ ಜಾಸ್ತಿ ಇದು ಜಾಸ್ತಿ ಆಗಿದೆ. ಯಾವುದು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದ್ದರಿಂದ ಇದೆಲ್ಲ ರೇಟ್ ಜಾಸ್ತಿ ಆಗುತ್ತೆ. ಕ್ರಮೇಣ ಒಂದು ಡೀಸೆಲ್ ಒಂದು ಜಾಸ್ತಿ ಆಯಿತು ಅಂದರೆ ಪ್ರತಿಯೊಂದು ಐಟಮ್ಸು ಜಾಸ್ತಿ ಆಗುತ್ತೆ. ಅದೇ ಮೇನ್ ಕಾಸ್. ಈಗ ಸಿದ್ದರಾಮಯ್ಯ ಸರ್ಕಾರ ಹೇಳುತ್ತೆ ಈ ಒಂದು ಬೆಲೆ ಏರಿಕೆಯಿಂದಾಗಿ ಅಂದರೆ ಒಂದು 2-3 ರೂಪಾಯಿ ಹೆಚ್ಚಳದಿಂದಾಗಿ ಜನಸಾಮಾನ್ಯರಿಗೆ ಏನು ಹೊಡೆತ ಬೀಳೋದಿಲ್ಲ ಅಂತಿದ್ದಾರೆ. ಈ ಬಗ್ಗೆ ಏನಂತೀರಿ? ಇಲ್ಲ ಸರ್, ತುಂಬ ಹೊಡೆತ ಬೀಳ್ತಾ ಇದೆ. ಎಲ್ಲರಿಗೂ ಗ್ಯಾರಂಟಿ ಕೊಡಬಾರ್ದು. ಅದು ಸ್ಕೀಮು ತಪ್ಪಾಗಿದೆ. ಆದ್ದರಿಂದ ಸ್ಕೀಮ್ನ ತೆಗೆದಾಕಬೇಕು. ಬಸ್ಸೂ ತೆಗೆದಾಕಬೇಕು. ಮಹಿಳೆಯರು ಜಾಸ್ತಿ ಅವ್ರು ಕೊಟ್ಟಿರೋದು ಒಳ್ಳೆಯದೇ, ಆದರೆ ಅದು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಈಗ ನುಡಿದಂತೆ ನಡೆದಿದ್ದೇವೆ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದೆ. ಈಗ ಅದು ನಡೆದಂತೆ ನಡೆದಿದೆ ಹಾಗಾದ್ರೆ ಸರ್ಕಾರ? ಇಲ್ಲ ಸರ್, ತಪ್ಪೋದು. ಅದು ಕಲ್ಪನೆ ಅಷ್ಟೇ, ಅದು ಗ್ಯಾರಂಟಿ ಇಲ್ಲ. ಆಯ್ತಾ? ದೇಶ ಹಿಂದೆ ಹೋಗುತ್ತೆ ಹೊರತು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಏನು ಹೇಳ್ತೀರಾ? ಈ ಫ್ರೀ ಭಾಗ್ಯಗಳಿಂದ ಜನ ಸೋಮೇರಿ ಆಗ್ತಾ ಇದ್ದಾರೆ ಅಂತ ಜನರ ಆರೋಪ ಇದೆ. ಇದ್ರ ಬಗ್ಗೆ ಏನಂತೀರಿ? 100% ಗ್ಯಾರಂಟಿ. ಇದು ಅಕ್ಷರಶಃ ನಿಜ. ಯಾಕಂದರೆ ಎಲ್ಲರೂ ತಿಂದ್ಬಿಟ್ಟು ಮಲಿಕೊಳ್ತಾ ಇದ್ದಾರೆ ಹೊರತು ಕೆಲಸ ಮಾಡ್ತಾಯಿಲ್ಲ. ಹಳ್ಳಿಗಳಲ್ಲೂ ಅಷ್ಟೇ ಎಲ್ಲ ಆ ಸ್ಕೀಮ್ ಈ ಸ್ಕೀಮ್ ಅಂತ ನೋಡಿಕೊಂಡು ಎಲ್ಲ ಹಳ್ಳಿ ಕಟ್ಟೆಯಲ್ಲಿ ಬೀಡಿ ಹೊಡ್ಕೊಂಡು ಅಲ್ಲಿ ಇಲ್ಲಿ ಎಂಡ ಕುಡ್ಕೊಂಡು ಇದ್ದಾರೆ. ಅದು ತಪ್ಪು. ಈಗ ನೀವು ಭಾರತ್ ಗ್ಯಾಸಲ್ಲಿ ಕೆಲಸ ಮಾಡೋದು. ಹೌದು ಸರ್. ಈಗ ಸಿಲಿಂಡರ್ ರೇಟ್ ಯಾವ ರೀತಿ ಹೆಚ್ಚಳ ಆಗಿದೆ ಅಂತ? ಸರ್, ಸಿಲಿಂಡರ್ ರೇಟು ಜಾಸ್ತಿ ಆಗಿದೆ. ಯಾಕಂದರೆ ಅದು 420 ರೂಪಾಯಿ ಇತ್ತು ಅವಾಗ. ಇವಾಗ ಎಲ್ಲ ಜಾಸ್ತಿ ಆಗಿದೆ. ಯಾಕಂದರೆ ನಾವು ಇಲ್ಲಿಂದ ನಾವು ಉತ್ಪಾದನೆ ಮಾಡ್ತಾಯಿಲ್ಲ, ಹೊರಗಡೆ ದೇಶದಿಂದ ತರ್ತಾಯಿದ್ದರಿಂದ ಅದು ಕ್ರಮೇಣ ಆಗುತ್ತೆ. ಅದ್ರ ನಾವು ಏನು ಮಾತಾಡೋದಕ್ಕೆ ಆಗೋಲ್ಲ ಸರ್. ಜನಸಂಖ್ಯೆನೂ ಜಾಸ್ತಿ ಆಗಿದೆ. ಜನಸಂಖ್ಯೆ ಕಡಿಮೆ ಮಾಡ್ಕೋಬೇಕು ನಾವು ಆದಷ್ಟು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.